ಇಡೀ ದೇಶ ಕೋಲ್ಕತ್ತಾ ಇನ್ಸಿಡೆಂಟ್ ಅನ್ನ ಮಾಸೋ ಮುನ್ನವೇ ಮತ್ತೊಂದು ಇನ್ಸಿಡೆಂಟ್ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಇಲ್ಲಂತೂ ರಾಕ್ಷಸಿ ಕೃತ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಅಲ್ಲದೆ ಪ್ರತಿಭಟನೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. 4 ವರ್ಷದ ಇಬ್ಬರು ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪದ ಮೇರೆಗೆ ಆರೋಪಿ ಹಾಗೂ ಶಾಲಾ ಸ್ವಚ್ಛತಾ ಸಿಬ್ಬಂದಿಯ ಮೇಲೆ ಇಂಥದ್ದೊಂದು ಆರೋಪ ಕೇಳಿಬಂದಿರೋದು. ಆರೋಪಿಗಳನ್ನು ವಶಕ್ಕೆ ಕೊಡುವಂತೆ ಜನ ಸಿಡಿದೆದ್ದಿದ್ದಾರೆ. ಮಹಾರಾಷ್ಟ್ರದ ಬದಲಾಪುರ ರೈಲ್ವೆ ನಿಲ್ದಾಣಕ್ಕೆ ನುಗ್ಗಿ ಗಲಾಟೆಯನ್ನ ಮಾಡಿದ್ದಾರೆ. ರೈಲು ಹಾಗೂ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಅಶ್ರುವಾಯು ಪ್ರಯೋಗವನ್ನು ಕೂಡ ಪೊಲೀಸರು ಮಾಡಬೇಕಾಯಿತು. ಇಷ್ಟಾದರೂ ಕೂಡ ಪ್ರತಿಭಟನೆ ತಹಬದಿಗೆ ಬರ್ತಾ ಇಲ್ಲ. ನೋಡ್ತಾ ಇದ್ದೀರಾ, ಆಕ್ರೋಶಕಾರರ ಸಿಟ್ಟು ದಾರಿ ತಪ್ಪಿರೋದನ್ನು. ಪ್ರತಿಭಟನೆ ಆಕ್ರೋಶ ಎಲ್ಲ ಸರಿ, ಬಟ್ ಸಾರ್ವಜನಿಕ ಸಂಪತ್ತನ್ನ ನಾಶಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಪ್ರತಿಭಟನಾಕಾರರು. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ, ಹಿಂಸಾಚಾರಕ್ಕೆ ಬದಲಾಗಿರೋದನ್ನ ನೀವು ಒಂದ್ ಕಡೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಆರೋಪಿಯನ್ನ ಪೊಲೀಸರು ಬಂಧಿಸಬೇಕಾದ್ರೆ ಅಲ್ಲೇ ಇದ್ದಂತಹ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ ರೀತಿ. ಆರೋಪಿಯ ಬಂಧನ ಆಗಿದೆ, ತನಿಖೆಯನ್ನ ಮಾಡಲಾಗ್ತಾ ಇದೆ. ಆದರೂ ಆರೋಪಿಯನ್ನ ತಮ್ಮ ವಶಕ್ಕೆ ಕೊಡಬೇಕು, ಆತನಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗಬೇಕು, ಅಂದ್ರೆ ಆತನನ್ನು ಸಾರ್ವಜನಿಕವಾಗಿ ನೇಣಿಗೆ ಶರಣು ಮಾಡಿಸಬೇಕು ಅನ್ನೋದು ಪ್ರತಿಭಟನಾಕಾರರ ಬೇಡಿಕೆ ಆಗ್ತಾ ಇದೆ. ಇನ್ನು ಗಮನಿಸ್ತಾ ಇದ್ದೀರಾ, ಆ ಪ್ರತಿಭಟನೆ ನಡೀತಾ ಇರುವಂತಹ ಜಾಗದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾ ಇರೋದು, ರೈಲುಗಳ ಕಡೆಗೆ ಕಲ್ಲನ್ನ ತೂರ್ತಾ ಇರೋದು ಎಲ್ಲವೂ ಕೂಡ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. ಆಕ್ರೋಶ ಒಂದು ಹಂತಕ್ಕೆ ಹಳಿ ತಪ್ತಾ ಇದೆ. ಪ್ರತಿಭಟನಾಕಾರರ ಸಿಟ್ಟು ಸರಿ ಇದೆ, ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಪೊಲೀಸರ ಮೇಲೆ ತಿರುಗ್ತಾ ಇರೋದು ನಿಜಕ್ಕೂ ದುರ್ದೈವದ ಸಂಗತಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಆರೋಪಿಯನ್ನ ಬಂಧಿಸೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ, ತನಿಖೆಗೆ ಒಳಪಡಿಸಿದ್ದಾರೆ. ಇಷ್ಟಾದ್ರೂ ಪ್ರತಿಭಟನಾಕಾರರ ಸಿಟ್ಟು ಶಮನ ಯಾಕೆ ಆಗ್ತಾ ಇಲ್ಲ? ಅವ್ರ ಡಿಮ್ಯಾಂಡ್ಸ್ ಏನಿದೆ ಮತ್ತು ಈ ಪ್ರತಿಭಟನೆ ಯಾಕೆ ಹಾದಿ ತಪ್ಪಿದ ಹಾಗೆ ಕಾಣಿಸ್ತಾ ಇದೆ ಸಾರ್ವಜನಿಕ ಸಂಪತ್ತನ್ನ ನಷ್ಟ ಮಾಡೋದ್ರ ಮೂಲಕ? ಮಮತಾ, ಇವತ್ತು ಬೆಳಗ್ಗೆ ಆರಂಭವಾಗಿರುವಂತಹ ಪ್ರತಿಭಟನೆ ಹಂತ ಹಂತವಾಗಿ ತೀವ್ರ ಸ್ವರೂಪವನ್ನ ಪಡ್ಕೊಂಡಿತ್ತು. ಈಗ ಬಹಳಷ್ಟು ಆವೇಶದಲ್ಲಿ ಪ್ರತಿಭಟನೆಯನ್ನು ನಡೀತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡದಿದ್ದಂತೆ ಉದ್ವಿಗ್ನವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಕೂಡ ಈಗ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ 2 ಬೇಡಿಕೆಗಳನ್ನ ಈಗ ಪ್ರತಿಭಟನಾಕಾರರು ಇಟ್ಟಿರುವಂತದ್ದು. ಒಂದು, ಶಾಲಾ ಆಡಳಿತ ಮಂಡಳಿ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು. ಇದ್ರ ಜೊತೆಗೆ ಯಾರು ಆರೋಪಿ ಇದ್ದಾನೆ ಅವನನ್ನ ಸಾರ್ವಜನಿಕ ಶಿಕ್ಷೆಗೆ ಒಳಪಡಿಸಬೇಕು, ಅವರನ್ನ ನಮ್ಮ ಸುಪರ್ದಿಗೆ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ. ಆದ್ರೆ ಕಾನೂನಿನ ಪ್ರಕಾರ ಆ ರೀತಿಯಾದಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರನ್ನ ಬಂಧಿಸಿದ್ರು ಕೂಡ ಆರೋಪಿಯನ್ನ ಪ್ರತಿಭಟನಾಕಾರರ ಏನು ಹೋರಾಟ ಏನಿದೆ ಅದು ಕಡಿಮೆಗೊಳಿಸುವಂತಹ ಯಾವ ಲಕ್ಷಣಗಳು ಕೂಡ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ನಗರದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆ ಆದ ಬಳಿಕ ರೈಲ್ವೆ ಸ್ಟೇಷನ್ಗೆ ನುಗ್ಗಿರುವಂತಹ ಪ್ರತಿಭಟನಾಕಾರರು ಅಲ್ಲಿ ರೈಲು ಸಂಚಾರವನ್ನು ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ರೈಲುಗಳಿಗೆ ಕಲ್ಲು ತೂರುವಂತಹ ಪ್ರಯತ್ನಗಳನ್ನ ಮಾಡಿದ್ದಾರೆ, ಆಸ್ತಿ ಪಾಸ್ತಿಗಳನ್ನ ಧ್ವಂಸಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದನ್ನ ನಿಗ್ರಹ ಮಾಡ್ಲಿಕ್ಕೆ ಪೊಲೀಸರು ಕೂಡ ಅಶ್ರುವಾಯು ಪ್ರಯೋಗವನ್ನ ಕೂಡ ಮಾಡಿದ್ದಾರೆ. ಆದಾಗ್ಯೂ ಕೂಡ ಸದ್ಯಕ್ಕೆ ಪ್ರತಿಭಟನೆ ನಿಯಂತ್ರಣಕ್ಕೆ ಬಂದಿಲ್ಲ. ಸದ್ಯಕ್ಕೆ ಬೂದಿ ಮುಚ್ಚಿದ ಹಿಂಡದಂತಿರುವಂತ ಪರಿಸ್ಥಿತಿ ಮತ್ತೆ ಯಾವಾಗ ಬೇಕಾದ್ರೂ ಉದ್ವಿಗ್ನ ಆಗುವಂತ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.